ಸಾಹೇಬ್ರಿಗೆ ಅಲ್ಲೇ ನಾನು ಬೇಡಿಕೆ ಇಟ್ಟಿದ್ದೀನಿ. ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ಹಾಸ್ಪಿಟಲ್ ಇಂದ ಬೇರೆ ಕಡೆ ಟ್ರಾನ್ಸ್ಫರ್ ಆಗಕ್ ನಾನು ಬಿಡಲ್ಲ. ಇದು ಜನಗಳ ಮುಂದೆ ಹೇಳ್ತಾ ಇದ್ದೀನಿ. ಏನು ಊರಿನ ಜನಗಳೇ ಬಿಡಲ್ಲ, ಅವ್ರ ಪರವಾಗಿ ನಾನು ಇದ್ದೀನಲ್ಲ. ಸರಿಯಾ? ನಾನು ಅಲ್ಲೇ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ. ದಯವಿಟ್ಟು ಎಲ್ಲಾರು ಪ್ರತಿಯೊಬ್ಬರಿಗೂ ನಿಮ್ಗೆ ಅನುಕೂಲ ಆಕೈತೆ. ಸಾಹೇಬ್ರು ಇಲ್ಲೇ ಉಳಿಸಂಗ್ ಮಾಡ್ತಾರೆ. ಇಷ್ಟೊಂದು ಮಾತಾಡಲು ಅವಕಾಶ ಕೊಟ್ಟಂತ ನಮ್ ಜನಗಳಿಗೆಲ್ಲ ನಮಸ್ಕಾರ. ಚಿತ್ತಳ್ಳಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಕಾಂತರಾಜ್ ಅವರು ಒಳ್ಳೆ ಕರ್ತವ್ಯ ನಿರ್ವಹಿಸಿದ್ದಾರೆ. 10 ವರ್ಷದಿಂದಲೂ ನಾನು ಕಣ್ಣಾರೆ ನೋಡಿದ್ದೀನಿ. ಯಾರೇ ಒಬ್ಬ ಪೇಷಂಟ್ ಬಂದ್ರು ಫಸ್ಟ್ ಏಡ್ ಮಾಡಕ್ಕೆ ಇಲ್ಲಿ ಆಗಲ್ಲ ಅಂದ್ರೂ ಸಮೇತನ ಅವರೇ ಖುದ್ದಾಗಿ ಹೊರಗಡೆ ಕರ್ಕೊಂಡು ಹೋಗಿ ನನ್ನ ಕಣ್ಣೆದುರಿಗೆ ಎಷ್ಟೋ ಜೀವ ಉಳಿಸಿದ್ದಾರೆ. ಇಲ್ಲಿದ್ದನ ಸಿರಾ ತಾಲೂಕಿಗೆ ಹೋಗಕ್ಕೆ 40 ಕಿಲೋಮೀಟರ್ ಆಗುತ್ತೆ ಸರ್. ಇಂಥ ಡಾಕ್ಟರ್ಗಳು ಏನಾದ್ರು ನಾವು ಕೈ ಬಿಟ್ವಿ ಅಂದ್ರೆ ಇಲ್ಲಿ ಬಹಳ ಸಮಸ್ಯೆ ಆಗುತ್ತೆ. ನನಗೆ ಗೊತ್ತಿದ್ದಂಗೆ ಇಲ್ಲಿ ನೆರೆಹೊರೆ ಪಕ್ಕದ ರಾಜ್ಯದ ಆಂಧ್ರದಿಂದ ಸಮೇತ ಬರ್ತಿದ್ದಾರೆ. ಸುಮಾರು 30-40 ಕಿಲೋಮೀಟರ್ದಿಂದಲೂ ಇಲ್ಲಿ ಬರ್ತಿದ್ದಾರೆ. ಇದೇ ಡಾಕ್ಟರ್ ಏನಾದ್ರು ಬೇರೆ ಕಡೆ ಹೋದ್ರು ಅಂದ್ರೆ ಇಲ್ಲಿ ಉದಾಹರಣೆ ನಾನು ಲೋಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ, ತಳಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ, ಇದೇ ಚಿತ್ತಳ್ಳಿ ಗ್ರಾಮ, ಚಿತ್ತಳ್ಳಿ ಅದೋ ಸಮೇತ ಇಲ್ಲಿ ಬರಲ್ಲ. ಬೇರೆ ಡಾಕ್ಟರ್ ಏನಾದ್ರು ಇಲ್ಲಿ ಬಂದಿದ್ದಾರೆ ಅಂದ್ರೆ ಆದ್ರಿಂದ ದಯವಿಟ್ಟು ಯಾರೇ ಬೇರೆ ಅಧಿಕಾರಿಗಳು ಯಾರಾದ್ರೂ ನೀವು ವರ್ಗಾವಣೆ ಮಾಡಕ್ಕೆ ಏನಾದ್ರೂ ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ ದಯವಿಟ್ಟು ಇಲ್ಲಿ ಕರ್ತವ್ಯ ಇವರು ಬಹಳ ಅನುಕೂಲವಾಗಿ ಬಹಳ ಚೆನ್ನಾಗಿದೆ. ಆ ಉದ್ದೇಶದಿಂದ ನಾವೆಲ್ಲಾ ಸೇರಿ ಸಾರ್ವಜನಿಕರು ಎಲ್ಲರೂ ಹಿತದೃಷ್ಟಿಯಿಂದ ಡಾಕ್ಟರ್ ಕಾಂತರಾಜ್ ಅವರು ಇಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಕಳಕಳಿಯ ಮನವಿ. ನಮ್ಗೆ ಡಾಕ್ಟರ್ ಬೇಕೇ ಬೇಕು. ನಮ್ಗೆ ಅನುಕೂಲ ಮಾಡೇ ಮಾಡ್ತಾರೆ. ಬಡವ್ರ ಬಗ್ಗೆ ಎಲ್ಲ ನೋಡ್ಕೊಂತಾರೆ ಸರ್. ನಮ್ಗೆ ಡಾಕ್ಟರ್ ಬೇಕೇ ಬೇಕು. ನಮ್ಗೆ ನೋಡ್ಕೊಂತಾರೆ. ಮಕ್ಳು ಮರಿ ಹುಡುಗರು ಮಕ್ಕಳು ಎಲ್ಲ ನೋಡ್ಕೊಂತಾರೆ ಸರ್. ಡಾಕ್ಟರ್ ಬೇಕೇ ಬೇಕು ನಮ್ಗೆ. ರಾತ್ರಿ 1:00 ಬಂದ್ರು ಅಂತಾರೆ. ಯಾವಾಗ ನಮ್ಮ ಹೆಸರು ಕದರಪ್ಪ. ನಮ್ಮೂರು ಬಿಜ್ಜಿಹಳ್ಳಿ. ನಾನು ಇಲ್ಲಿಗೆ ಸುಮಾರು 4-5 ವರ್ಷದಿಂದ ಈ ಡಾಕ್ಟರ್ ಈ ಹಾಸ್ಪಿಟ್ಲಿಗೆ ಬಂದು ಹೊಂದ್ಕೊಂಡಿದ್ದು. ಬೇರೆ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರೆ ಈ ಡಾಕ್ಟರ್ ಕಾಂತರಾಜ್ ಡಾಕ್ಟರ್ ಎಲ್ಲಾ ದುಡ್ಡು ಇರ್ಲಿ ಇರ್ಲಿ ಎಲ್ಲಾ ಜನಗಳಿಗೂ ಕಷ್ಟ ಸುಖವನ್ನು ಸ್ಪಂದಿಸ್ಬಿಟ್ಟು ಅವರ ಕಷ್ಟಗಳನ್ನ ಸಿಟ್ಟು ಮಾಡ್ಕೊಂಡಲೆ ಅವರು ಸಿಟ್ಟೇ ಬರೋದಿಲ್ಲ ಅವ್ರಿಗೆ. ಇಂಥ ಡಾಕ್ಟರ್ ಎಂದೂ ಸಿಕ್ಕಿಲ್ಲ, ಈ ಹಾಸ್ಪಿಟ್ಲಿಗೆ ಬಂದಿಲ್ಲ. ಈ ಗಡಿ ಭಾಗದ ಆಂಧ್ರ ಮತ್ತು ನಮ್ಮ ಕರ್ನಾಟಕದ ಗಡಿ ಭಾಗದ ಜನಗಳಿಗೆ ಸ್ಪಂದಿಸಿಕೊಂಡು ನಿಭಾಯಿಸಿಕೊಂಡು ಕರ್ತವ್ಯಕ್ಕೆ ಧಕ್ಕೆ ಬರ್ದಂಗೆ ಒಳ್ಳೆ ಎಲ್ಲಾ ಜನಗಳಿಗೂ ಸ್ಪಂದಿಸಿಕೊಂಡು ಇವರು ಅನುಸರಿಸಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಡಾಕ್ಟರ್ ನಮ್ಗೆ ಇರ್ಲೇಬೇಕು. ಈ ಕಾಂತರಾಜ್ ಡಾಕ್ಟರ್ ಇವ್ರನ್ನ ಬೇರೆ ಕಡೆ ಬಿಟ್ಕೊಡಕ್ಕೆ ನಾವು ಸಾಧ್ಯವಿಲ್ಲ. ಇದನ್ನ ಇಷ್ಟೊಂದು ನಾನು ಹೇಳಕ್ಕೆ ಸಾಧ್ಯ ಬಯಸ್ತಾ ಇದ್ದೀನಿ. ಚಿತ್ತಳ್ಳಿ ಆಸ್ಪತ್ರೆಗೆ ಇರುವಂತ ಕಾಂಟ್ರಾಕ್ಟ್ ಡಾಕ್ಟರ್ ಯಾವುದೇ ಕಾರಣಕ್ಕೂ ಬೇರೆ ಕಡೆಗೆ ಹೋಗಬಾರದು. ಯಾಕಂದ್ರೆ ಇಲ್ಲಿ ಅವ್ರು ಬಂದ್ ಕೆಲ್ಗೂ ಸುಮಾರು ವರ್ಷದಿಂದ ನೋಡ್ತಿದೀವಿ ನಾವು. ಸಮಯಕ್ಕೆ ಸರಿಯಾಗಿ ಬರ್ತಾರೆ. 9 ಕಾಲ ರೆಡಿ ಇರ್ತಾರೆ. ಇಲ್ಲಿ ಸಾಯಂಕಾಲ ಅಷ್ಟೇ 5 ಗಂಟೆ ಮೇಲೆ ಅವ್ರು ಹೋಗೋದು ಯಾವತ್ತು ನಾವು ನೋಡಿದೀವಿ. ಇದು ಆಸ್ಪತ್ರೆ ಓಪನ್ ಆಗಿ ಅವ್ರು ಬಂದ್ ಕೆಲ್ಗೂ ನೋಡ್ತಾನೆ ಇದೀವಿ. ಸಿರಾದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಗೆ ಹಂಗೆ ಗೌಡ ಡಾಕ್ಟರ್ ಇರ್ತಾರೋ ಅದೇ ತರ ನಮ್ಮ ಆಸ್ಪತ್ರೆಯಲ್ಲಿ ಈ ಡಾಕ್ಟರ್ ಇರ್ಲೇಬೇಕು. ಹಂಗಾಗಿ ನಾವು ಎಲ್ಗೂ ಹೊರಗಡೆ ಮಾಡ್ಕೊಡಕ್ ಬಿಡಲ್ಲ. ದಯವಿಟ್ಟು ಇದನ್ನು ಎಲ್ಲರ ಗಮನಕ್ಕೆ ಹಾಕೊಂಡು ಸಹಕರಿಸಬೇಕಂತ ಕೇಳ್ಕೊಳ್ತಿದ್ದೀವಿ. ಚಿತ್ತಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಂತರಾಜ್ ಡಾಕ್ಟರ್ ಒಂದು ಗಾದೆ ಮಾತು ಇದ್ದಾಗೆ ವೈದ್ಯರ ನಗುಮುಖ, ರೋಗಿಯ ಗುಣಮುಖ. ಅದೇ ತರನೇನೆ ಅವರು ಪ್ರತಿಯೊಬ್ಬರಿಗೂ ನಗುಮುಖದಿಂದಲೇ ಟ್ರೀಟ್ ಮಾಡ್ತಾರೆ. ಯಾರ ಮೇಲೂ ಬೇಜಾರಿಕೆ ಮಲ್ಲ ಏನಿಲ್ಲ. ಅಂತ ಡಾಕ್ಟರ್ ಇವತ್ತು ವರ್ಗಾವಣೆ ಮಾಡಿರೋದು ತುಂಬಾ ನೋವಿನ ಸಂಗತಿ. ಆದ್ರಿಂದ ನಮ್ಮ ಚಿತ್ತಳ್ಳಿ ಆಸ್ಪತ್ರೆಗೆ ಅವರು ಡಾಕ್ಟರ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಪೂರ್ವಕವಾಗಿ ಎಲ್ಲಾ ಜನರೆಲ್ಲ ಮನವಿ ಮಾಡ್ತಾ ಇದ್ದೀವಿ. ಡ್ಯೂಟಿ ಮಾಡಬೇಕು. ಡಾಕ್ಟರ್ ಬೇಕು.